ಬಟ್ ಇವಾಗ ಪೇರೆಂಟ್ಸ್ ಒಂದು ಸುಲಭ ಮಾರ್ಗ ಕಂಡ್ಕೊಂಡ್ಬಿಟ್ಟಿದ್ದಾರೆ, ಮಕ್ಕಳನ್ನ ಸುಮ್ಮನಾಗಿಸೋದು ಹೆಂಗೆ ಅಂತ. ಯು ಆರ್ ರೈಟ್. ಮೊದಲು ಟಿ ವಿ ಇರ್ತಿತ್ತು, ಇವಾಗ ಇನ್ನೊಂಚೂರು ಜೆನ್ಜಿ ಮಕ್ಕಳಾಗಿರೋದ್ರಿಂದ ಮೊಬೈಲ್ಸ್. ಮಗು ಅಳ್ತಾ ಇದೆ, ಮೊಬೈಲ್ ಕೊಡು, ಊಟ ಮಾಡು, ಮೊಬೈಲ್ ಕೊಡು. ಕೆಲವು ಪೇರೆಂಟ್ಸ್ ಅಂದರೆ ಎಲ್ಡರ್ಲಿ ಪರ್ಸನ್ಸ್ ಹೇಳೋದನ್ನು ನೋಡಿದ್ವಿ, ನಮ್ಮ ಕಾಲದಲ್ಲಿ ನಾವೆಲ್ಲಿ ಮೊಬೈಲ್ ಕೊಡ್ತಿದ್ವಿ, ನಮ್ಮ ಕಾಲದಲ್ಲಿ ಎಲ್ಲಿ ಟಿ ವಿ ತೋರಿಸ್ತಿದ್ವಿ, ಆಡಿಸ್ಕೊಂಡು ತಿನ್ನಿಸ್ತಿದ್ವಿ, ರಸ್ತೆಯಲ್ಲಿ ಆಡಿಸ್ಕೊಂಡು, ಅಂಗಳದಲ್ಲಿ ಕೂರಿಸ್ಕೊಂಡು, ಮಾತಾಡಿಕೊಂಡು, ಕತೆ ಹೇಳ್ಕೊಂಡು ತಿನ್ನಿಸ್ತಿದ್ವಿ ಅಂತ. ನಾವು ಇಟ್ ಈಸ್ ಅ ಇನ್ಸ್ಟೆಂಟ್ ಸೊಲ್ಯೂಷನ್. ಮೊಬೈಲ್ ಕೊಡು, ಮೊಬೈಲ್ ನೋಡ್ತಾ ಇರುತ್ತೆ ಮಗು, ಬಾಯಿಗೆ ಅನ್ನ ಹೋಗ್ತಿರುತ್ತೆ. ಅಳತಿದ್ಯಾ, ಸೈಲೆಂಟ್ ಮಾಡಬೇಕಾ ಮೊಬೈಲ್. ಅಬ್ಸಲ್ಯೂಟ್ಲಿ. ಅದು ನಾನು ಹೇಳಿದ್ನಲ್ಲ, ನಾವು ಇವಾಗ ವಿ ಹ್ಯಾವ್ ಬಿಕಮ್ ಸ್ಲೇವ್ಸ್ ಆಫ್ ಗ್ಯಾಜೆಟ್ಸ್. ನಾವೇ ಹಾಳಾಗ್ಬಿಟ್ಟಿದ್ದೀವಿ ಗ್ಯಾಜೆಟ್ಸ್ನ. ನಾವು ಅಂದರೆ ಫಸ್ಟ್ ನಾವು ಪೇರೆಂಟ್ಸ್. ದೇರ್ ಆರ್ ಕಪಲ್ ಆಫ್ ಪಾರ್ಟ್ಸ್ ಆಫ್ ಬ್ರೈನ್, ನಾನು ಅದ್ರ ಹೈಲೈಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಈ ಟೈಮಲ್ಲಿ. ಒಂದು ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಅಂತಾರೆ, ಫ್ರಂಟಲ್ ಲೋಬ್. ಇದು ಕಂಪ್ಲೀಟ್ ಫಂಕ್ಷನಿಂಗ್ ರೆಡಿ ಆಗೋದು 25ರಿಂದ 30 ವರ್ಷದ ವಯಸ್ಸಲ್ಲಿ. ಇದು ರೆಸ್ಪಾನ್ಸಿಬಿಲಿಟಿ ಏನು? ಡಿಸಿಷನ್ ಮೇಕಿಂಗ್, ಎಮೋಷ್ನಲ್ ಕಂಟ್ರೋಲ್, ಕ್ರಿಟಿಕಲ್ ಥಿಂಕಿಂಗ್. ಯಾಕೆ ಕ್ರಿಟಿಕಲ್ ಥಿಂಕಿಂಗ್ ಮಾಡಬೇಕು? ಆಮೇಲೆ ಸೋಷಲ್ ಇಂಟ್ರ್ಯಾಕ್ಷನ್ಸ್, ಎಮೋಷ್ನಲ್, ಸೋಷಲ್, ಈ ಥರ ಸುಮಾರು ಮೇಜರ್ ಫಂಕ್ಷನ್ಸ್ ಇದಾವೆ. ಇದು ಪ್ರೀ ಫ್ರಂಟಲ್. ದಿಸ್ ಇಸ್ ದ ಲೇಟೆಸ್ಟ್ ಪಾರ್ಟ್ ಆಫ್ ಬ್ರೈನ್ ವಿಚ್ ಇಸ್ ಡೆವಲಪ್ಡ್. 50,000 years ಈ ಕಡೆ ಡೆವಲಪ್ ಆಗಿರೋದು ಇದು, ಈ ಫ್ರಂಟ್ ಪೋರ್ಷನ್. ಇನ್ನೊಂದು ಬ್ರೈನ್ ಇದೆ ನಿಮ್ಮದು, ಬಾದಾಮಿ, ಆಮಂಡ್ಸ್, ಆ ಸೈಜ್ದು ಪಾರ್ಟ್ ಅದು. ಅದಕ್ಕೆ ಅಮಿಗ್ಡಿಲಾ ಅಂತಾರೆ. ಅಮಿಗ್ಡಿಲಾ ಏನು ಮಾಡುತ್ತೆ? ಆ್ಯಂಗರ್, ಫಿಯರ್, ಸಡನ್ ಪ್ಲೆಷರ್, ಎಮೋಷನ್, ಇದರಲ್ಲಿ ಔಟ್ ಬಸ್, ಕಂಟ್ರೋಲ್ ಇರಲ್ಲ ಫುಲ್. ಅಮಿಗ್ಡಿಲಾ ಫೈಟ್ ಆರ್ ಫ್ಲೈಟ್. ಹಾವು ಕಾಣಿಸ್ತು, ಇಲ್ಲ ಹೊಡಿ, ಇಲ್ಲ ಓಡು. ಬೇರೆ ಲಾಜಿಕಲ್ ಅನಾಲಿಸಿಸ್ ಹೇಗೆ ಮಾಡ್ಬೋದು? ಹಾವು ಎಲ್ಲಿದೆ, ನಾನು ಇಷ್ಟು ದೂರ ಇದ್ದೀನಿ, ಅದೆಲ್ಲ ಇಲ್ಲ. ಭಯಪಟ್ಟು ಅಮಿಗ್ಡೆಲಾ ಟಿಲ್ 10 to 12 years ಮಕ್ಕಳಲ್ಲಿ ಇದು ಜಾಸ್ತಿ ಆ್ಯಕ್ಟಿವ್. ಆ್ಯಂಗರು, ಸಡನ್ ಇದು. ನಾವು ಮಕ್ಕಳಿಗೆ ಸ್ಟ್ರೆಸ್ ವಿತೌಟ್ ನಾಲೆಜ್ ಕೊಡ್ತಾ ಇದ್ದಾಗ ಅವ್ರ ತಪ್ಪುಗಳನ್ನ ಪದೇ ಇದು ಮಾಡೋದು, ಇರಿಟೇಟ್ ಮಾಡೋದು ಅವ್ರನ್ನ. ಯಾಕೆ ಇಷ್ಟು ಕಮ್ಮಿ ಬಂದಿದೆ, ಅವನು ಹಂಗೆ ಮಾಡಿದ್ದಾನೆ, ಯಾಕೆ ಇಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಲ್ಲ, ಯಾಕೆ ಓಡಿಲ್ಲ ನೀನು, ಯಾಕೆ ಇಷ್ಟು ನಿಂದು ಸ್ಪೋರ್ಟ್ಸಲ್ಲಿ ಇಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿದ್ದೆ, ಕೋಚ್ ಎಲ್ಲ ಹೇಳ್ಕೊಟ್ಟು ಯಾಕೆ ಹಿಂಗೆ ಮಾಡಿಲ್ಲ, ಯಾಕೆ ಅದಕ್ಕೆ ಅಚೀವ್ ಮಾಡಿಲ್ಲ, ಯಾಕೆ ಇಷ್ಟು ನಂಬರು, ಪೇಂಟಿಂಗಲ್ಲಿ ಯಾಕೆ ಇಷ್ಟು ಕಚಡ ಮಾಡಿದ್ದು. ವಿ ಆರ್ ಗಿವಿಂಗ್ ದೆಮ್ ಸ್ಟ್ರೆಸ್ ಆ್ಯಂಡ್ ಅಮಿಗ್ಡಲಾ ಈಸ್ ಬಿಕಮಿಂಗ್ ಸ್ಟ್ರಾಂಗರ್. ಅಮಿಗ್ಡಲಾ ಸ್ಟ್ರಾಂಗ್ ಆದಾಗ ಡೇಂಜರ್ ಅದು ಲೈಫಿಗೆ. ಅವ್ರ ಫ್ಯೂಚರಲ್ಲೂ ದೇ ಓನ್ಲಿ ರಿಯಾಕ್ಟ್. ಬಾಸ್ ಏನಾರು ಹೇಳಿದ್ರೆ ಜಗಳ ಆಡಿ, ಕಿತ್ತಾಡಿ, ಕಪಾಳ ಕೊಡೋದು, ಜಾಬ್ ಬಿಟ್ಟು ಬಂದುಬಿಡ್ತಾನೆ. ಅಮಿಗ್ಡಲಾ ಪ್ರಾಬ್ಲಮ್ಸ್. ದೆನ್ ಈ ಮೊಬೈಲ್ ಹೆಂಗೆ ಅದನ್ನು ಮೊಬೈಲ್ ಏನು ಮಾಡುತ್ತೆ? ಮೊಬೈಲ್ ಅಂದರೆ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಇದೆಲ್ಲ ಇನ್ನೂ ಡೆವಲಪ್ ಆಗಿಲ್ಲ. ಅಂದರೆ ಇದೆ, ಬ್ರೈನ್ ಪಾರ್ಟ್ ಇದೆ, ಅದಿನ್ನೂ. ಅದಕ್ಕೆ ನಾವು ಮಕ್ಕಳಿಗೆ ಏನು ಹೇಳ್ತೀವಿ, ಪೇರೆಂಟ್ಸಿಗೆ ಏನು ಹೇಳ್ತೀವಿ, ಮಕ್ಕಳಿಗೆ ಆದಷ್ಟು ಇಂಡಿಪೆಂಡೆನ್ಸ್ ಕಳಿಸಿ. ಅವ್ರು ಊಟ ಮಾಡ್ತಾ ಇದ್ದಾರೆ 2 years ಲೆಟ್ಸ್, ಅವ್ರು ಚೆಲ್ತಾರಾ ಚೆಲ್ಲಿ, ಬೀಳಿಸ್ಲಿ, ಗಲೀಜು ಮಾಡ್ಕೋತ ಮಾಡಲಿ. ಇಂಥ ಆ್ಯಕ್ಟಿವಿಟಿನ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಹೆಲ್ಪ್ ಮಾಡುತ್ತೆ. ಇಂಥ ಆ್ಯಕ್ಟಿವಿಟೀಸು ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ನ ಡೆವಲಪ್ ಆಗಿ ಹೆಲ್ಪ್ ಮಾಡುತ್ತೆ. ಎಷ್ಟು ಬೇಗ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಡೆವಲಪ್ ಆಗುತ್ತೋ ಅಷ್ಟು ಬೇಗ ಚೈಲ್ಡ್ ವಿಲ್ ಹ್ಯಾವ್ ಕಂಟ್ರೋಲ್ ಆನ್ ಹಿಸ್ ಎಮೋಷನ್ಸ್, ಆನ್ ದ ಡಿಸಿಷನ್ ಮೇಕಿಂಗ್. ಗ್ಯಾಜೆಟ್ ಯೂಸೇಜ್ ಅವರಿಗೆ ಎಮೋಷನ್ಸ್, ಆ್ಯಂಗರ್, ಇನ್ಸ್ಟೆಂಟ್ ಪ್ಲೆಷರ್. ಏನು ನೋಡ್ತಾರೆ ಗ್ಯಾಜೆಟಲ್ಲಿ? ಅವರು ಏನು ನೋಡ್ತಾರೆ ಹೇಳಿ? ಶಾರ್ಟ್ಸು, ರೀಲ್ಸು, ಗೇಮ್ಸು, ಇಲ್ಲ ಸಮ್ ಕಾರ್ಟೂನ್ಸು. ಅವ್ರಿಗೇನು ಅದರಲ್ಲಿ ಏನು ಒಂದು ಎಕ್ಸೈಟ್ಮೆಂಟ್ ಬರುತ್ತೆ, ಒಂದು ಎಮೋಷನ್ಸ್ ಬರುತ್ತೆ, ಒಂದು ಆ್ಯಂಗರ್ ಬರುತ್ತೆ, ಇಲ್ಲ ಒಂದು ಆ್ಯಂಟಿಸಿಪೇಷನ್, ನೆಕ್ಸ್ಟ್ ಏನು. ದಿಸ್ ವಾಟ್ ವಿಲ್ ಬಿ ಫೆಡ್ ಟು ಅಮಿಗ್ಡಲಾ. ಇದರಲ್ಲಿ ಪಾಸಿಟಿವ್ ಕಾಂಟ್ರಿಬ್ಯೂಷನ್ ಆಗ್ತಿಲ್ಲ ಬ್ರೈನಿಗೆ. ಅಗ್ರೆಷನ್, ಇಂಥ ಬಿಹೇವಿಯರ್ ಜಾಸ್ತಿ ಆಗಿದೆ. ಸೊ ಮಕ್ಕಳು ಬೆಳೀತಿದ್ದಂಗೆ ನಾವು ಏನು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡ್ತೀವೋ ಅದೇ ಹೇಳಿದ್ರಲ್ಲ ಬ್ರೈನ್ಗೆ, ಅದೇ ಇಂಪ್ಯಾಕ್ಟ್ ಆಗುತ್ತೆ. ಈಗ ನಾವು ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಇದನ್ನು ಡೆವಲಪ್ ಮಾಡಬೇಕು ಚೆನ್ನಾಗಿ. ಅವ್ರ ಡಿಸಿಷನ್ ಮೇಕಿಂಗ್ ಇರಬೇಕು. ಅವ್ರಿಗೆ ಆಟೋನಮಿ ಕೊಡಿ. ಬ್ರಷ್ ಯೋರ್ ಟೀತ್ ಆ್ಯಂಡ್ ಕಮ್. ಐ ಡೋಂಟ್ ನೋ ಹೌ ಟು ಹೋಲ್ಡ್. ಕಮ್, ಟ್ರೈ ಮಾಡು, ಬಾ, ಊಟ ಮಾಡು, ಬೀಳಿಸ್ಲಿ, ಪರವಾಗಿ. ಡೋಂಟ್ ಸ್ಟಿಗ್ಮಟೈಸ್. ಚೆಲ್ಬಿಟ್ಟೆ ಊಟ, ಆರಾಮಾಗಿ ತಿನ್ನು, ಗಲೀಜು ಮಾಡಬಾರ್ದು. ಇಟ್ಸ್ ಓಕೆ, ಬೀಳ್ಸು. ಅವ್ನು 25 ವರ್ಷ ತನಕ ಬೀಳ್ಸ್ಕೊಂಡೆ ತಿಂತಾನ ಊಟ. ಇದು ನಮ್ಮ ಭಯ, ನಮ್ಮದಿದು. ಸೊ ಪೇರೆಂಟಿಂಗ್
ಪ್ರಾಬ್ಲಮ್ ಈಸ್ ಲೇಟೆಸ್ಟ್ ಜನ್ರೇಷನಲ್ಲಿ ಏನಾಗಿದೆ ಇವಾಗ, ಒಂದು ನ್ಯೂಕ್ಲಿಯರ್ ಫ್ಯಾಮಿಲೀಸು, ಇನ್ನೊಂದು ನಮಗೆ ಪೇಷನ್ಸ್ ಇಲ್ಲ. ಇಸ್ ಇಟ್ ಪೇಷನ್ಸ್ ಇಲ್ಲ ಆರ್ ಟೈಮ್ ಇಲ್ಲ? ಅನ್ಫಾರ್ಚುನೇಟ್ಲಿ ಎರಡು. ಪ್ರಯಾರಿಟೀಸ್ ಇಲ್ಲ. ದಟ್ ಈಸ್ ಅ ರೈಟ್ ವರ್ಡ್. ಆಸ್ಕ್ ವಾಟ್ ದೇ ವಾಂಟ್. ಕರೆಕ್ಟ್. ಆದರೆ ಮೋಸ್ಟ್ ಆಫ್ ದ ಕೇಸಸ್ಸಲ್ಲಿ ಏನಾಗುತ್ತೆ ಅಂದರೆ, ಪಕ್ಕದ ಮನೆಯವರು ಕೀಬೋರ್ಡ್ ಕಲಿತಿದ್ದಾರಾ, ಈವನ್ ಯು ಹ್ಯಾವ್ ಟು ಲರ್ನ್. ಪಕ್ಕದ ಮನೆಯವ್ರು ಸೈನ್ಸ್ ತೊಗೊಂಡಿದ್ದಾರಾ, ಇದು ಸ್ವಲ್ಪ ದೊಡ್ಡ ಮಕ್ಕಳದ್ದು ಕೇಳ್ತಾ ಇದ್ದೀನಿ, ಬಟ್ ಚಿಕ್ಕ ಮಕ್ಕಳಿಂದಾನೇ ಇದು ಕಂಟಿನ್ಯೂ ಆಗುತ್ತೆ. ಪಕ್ಕದ ಮನೆ ಮಗುಗೆ ಕರಾಟೆ ಕ್ಲಾಸ್ ಹಾಕಿದ್ರೆ ನನ್ನ ಮಗನೂ ನನ್ನ ಮಗಳು ಕರಾಟೆ ಕ್ಲಾಸ್ ಹೋಗಬೇಕು ಅಂತ. ಈ ಕಂಪ್ಯಾರಿಸನ್ ಇದೆಯಲ್ಲ, ಇದು ಮಗುನ ಡಿಮೋಟಿವೇಟ್ ಮಾಡುತ್ತೆ, ಮಗುಗೆ ಭಯ ಹುಟ್ಟಿಸುತ್ತೆ. ಮಗು ಎನ್ಕರೇಜ್ಮೆಂಟ್ ಅಲ್ಲ, ಅದೊಂಥರ ಡಿಸ್ಕರೇಜ್ ಮಾಡಿ 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 ತುಂಬ ಹಳ್ಳ ಹಿಡಿಸ್ಬಿಡುತ್ತೆ. ಅದೇ ಹೇಳ್ತಿರೋದು ಕಂಪ್ಯಾರಿಸನ್ ಯಾಕೆ ಬರುತ್ತೆ ತಂದೆ ತಾಯಿಗೆ? ಅದೇ ಹೇಳ್ತಿರೋದು ನಾನು. ಎವ್ರಿ ಫ್ಯಾಮಿಲಿ ಈಸ್ ಯುನೀಕ್, ಎವ್ರಿ ಇಂಡಿವಿಜುವಲ್ ಈಸ್ ಯುನೀಕ್. ನನ್ನ ಹತ್ರ ಕ್ಲಿನಿಕಲ್ ಪೇರೆಂಟ್ಸ್ ಬರ್ತಾರೆ, ಸರ್ ನನ್ನ ಮಗು ತುಂಬ ಸಣ್ಣ ಸರ್, ನಮ್ಮ ಅಕ್ಕನ ಮಗು ಇದೆ ಸರ್, ಇಷ್ಟು ಚಬ್ಬಿ ಸರ್, ಇಷ್ಟು ಚೆನ್ನಾಗಿದೆ ಸರ್. ನಿಮ್ಮ ಅಕ್ಕನ ಮಗು ಯಾರು ಸಾಕ್ತಾಯಿದ್ದಾರೆ ಅಮ್ಮ? ಅವ್ರು ನಮ್ಮ ಅಕ್ಕ. ಮತ್ತು ನೀವು ಯಾಕೆ ಸಾಕ್ತಾಯಿದ್ದೀರಾ? ನೀವು ಯಾಕೆ ತಲೆ ಕೊಡಿಸ್ಕೋತಾರಮ್ಮ? ಅವ್ರು ಇಲ್ಲಿಗೆ ಬಂದರೆ ಅವ್ರ ಮಗು ಬಗ್ಗೆ ಏನು ಪ್ರಾಬ್ಲಮ್ ಇದೆಯೋ ನಾನು ಚೆಕ್ ಮಾಡಿ ಹೇಳ್ತೀನಿ. ಮಗು ಓವರ್ ವೇಟ್ ಇದೀಗ, ಮಗುಗೆ ಥೈರಾಯ್ಡ್ ಇದೆಯಾ, ಮಗುಗೆ ಏನಿದೆ, ಮಗುಗೆ ಏನು ತಿನ್ನಿಸಿದ್ರೆ ಏನು ಮಾಡಿ ಅದನ್ನ ನೋಡ್ತೀನಿ. ನಿಮ್ಮ ಮಗು ಬಗ್ಗೆ ನಾನು ಕೇಳಿ, ಸರ್ ಈ ಮಗು ಏಜಿಗೆ ಕರೆಕ್ಟಾಗಿದೆಯಾ ಸರ್, ವಯಸ್ಸಿಗೆ ಕರೆಕ್ಟಾಗಿದೆಯಾ ಸರ್, ಎಷ್ಟಿರ್ಬೇಕು ಸರ್ ವೇಟು, ಎಷ್ಟಿರ್ಬೇಕು ಸರ್ ಹೈಟು, ಹಂಗೆ ಮಾತಾಡಿ ಅಂತೀನಿ. ಕಂಪ್ಯಾರಿಸನ್ ಒಂದೇ ಮಾತು ಹೇಳ್ತೀನಿ ಮತ್ತೆ ಅವ್ರಿಗೆ ನಾನು, ಸರಿಮ್ಮ ನಿಮ್ಮ ಹಸ್ಬೆಂಡ್ ಏನು ಮಾಡ್ತಾರಮ್ಮ? ಸರ್ ಸಾಫ್ಟ್ವೇರ್ ಇಂಜಿನಿಯರು. ಓಕೆ, ಒಂದು ಎಕ್ಸ್ ಅಮೌಂಟ್ ಆಫ್ ಸ್ಯಾಲ್ರಿ ದುಡಿತಾರಲ್ಲಮ್ಮ? ಹಾಂ ಹೌದು. ಎಷ್ಟು ವಯಸ್ಸು? 32 ಇಯರ್ಸಲ್ಲಿ ಇದು ಓಯೋ ಹೋಟೆಲ್ ಗೊತ್ತಲ್ಲ ನಿಮಗೆ? ಓಯೋ ಹೋಟೆಲು ಅವ್ರು ಓನರ್ ಇದ್ದಾರಲ್ಲಮ್ಮ, ಕರೋಡ್ಪತಿ ಅವರು, 1500 ಕೋಟಿ. ಏನಮ್ಮ ನಿಮ್ಮ ಹಸ್ಬೆಂಡ್ ವೇಸ್ಟ್ ಅಲ್ಲಮ್ಮ? ಏನು ಮಾಡ್ತಿದ್ದೀರಮ್ಮ? ವೇಸ್ಟ್ ಅಲ್ಲಮ್ಮ? ಏನು ಹೆಂಗೆ ಅಲ್ಲ ಸರ್, ಏನು ಹಿಂಗೆ ಹೇಳಿದ್ರೆ ಅವ್ರು ನಮ್ಮ ಹಸ್ಬೆಂಡ್ ಸರ್, ಅವ್ರಿಗೆ ಕಂಪೇರ್ ನೀವೇನು ಮಾಡ್ತಾಯಿದ್ದೀರಿ? ನಾನು ಕಂಪೇರ್ ಮಾಡ್ಬೋದಲ್ಲ. ಸೊ ಕಂಪ್ಯಾರಿಸನ್ ಎಲ್ಲಿ ಸ್ಟಾಪ್ ಮಾಡ್ತೀರಾ ನೀವು? ದಿಸ್ ಇಸ್ ದ ಬಿಗಿನಿಂಗ್. ನಿಮ್ಮ ಮಗು ಯುನೀಕ್. ಅದೇ ಹೇಳೋದು, ಎವ್ರಿ ಚೈಲ್ಡ್ ಈಸ್ ಯುನೀಕ್ ಜಸ್ಟ್ ಲೈಕ್ ಎವ್ರಿ ಅದರ್ ಚೈಲ್ಡ್. ಸೊ ಇಟ್ಸ್ ಎ ಪ್ಯಾರಾಡಾಕ್ಸ್ ಇನ್ ದ ಸ್ಟೇಟ್ಮೆಂಟ್. ಎವ್ರಿ ಚೈಲ್ಡ್ ಈಸ್ ಯುನೀಕ್ ಬಟ್ ಜಸ್ಟ್ ಲೈಕ್ ಎವ್ರಿ ಅದರ್ ಚೈಲ್ಡ್. ರೈಟ್. ಸೊ ಅದರಲ್ಲಿ ಇಟ್ ಮೇಕ್ಸ್ ಹಿಮ್ ಎವ್ರಿಬಡಿ ಯುನೀಕ್ ಅಲ್ವಾ? ಸೊ ಅದರಲ್ಲಿ ನಾನು ಹೇಳ್ತೀನಿ ಅಂದರೆ, ನೀವು ಟ್ವಿನ್ಸಿಗೂ ಕಂಪೇರ್ ಮಾಡೋಂಗಿಲ್ಲ. ಟ್ವಿನ್ಸಲ್ಲೂ ನಾವು ನೋಡ್ತೀವಿ, ಅವ್ರು 6 ತಿಂಗಳು ಉಳಿರ್ತಾನೆ, ಇವನು 7 ತಿಂಗಳಿಗೆ ಉಳಿತಾನೆ. ಒಂದು ವರ್ಷಕ್ಕೆ ನಡೀತಾನೆ, ಇವನು 1 ವರ್ಷ 4 ತಿಂಗಳಿಗೆ ನಡೀತಾನೆ. ಸೊ ಕಂಪ್ಯಾರಿಸನ್ ಫಸ್ಟ್ ಆಫ್ ಆಲ್ ಇಸ್ ದ ಬಿಗ್ಗೆಸ್ಟ್ ಡಿಸೀಸ್. ಮಾಡಬಾರ್ದು. ಐ ಫೀಲ್ ಅದರಲ್ಲೂ ಅಗೇನ್ ಇಟ್ ಕಮ್ಸ್ ಬ್ಯಾಕ್ ಟು ನಮ್ಮ ಪೇರೆಂಟ್ಸೇ. ನಮ್ಮ ಮೈಂಡಲ್ಲಿ ಎಲ್ಲೋ ಇನ್ಸೆಕ್ಯೂರಿಟೀಸ್ ಇದ್ದಾವೆ, ಎಲ್ಲೋ ಏನೋ ಇನ್ಸೆಕ್ಯೂರಿಟೀಸ್. ನಾನು ಮೇ ಬಿ ನಾಟ್ ದ ಬೆಸ್ಟ್ ಪೇರೆಂಟು, ನನ್ನ ಕೈಲ ಕರೆಕ್ಟ್ ಫುಲ್ ಆಗ್ತಿಲ್ವಾ, ಅವ್ರದ್ದು ನೋಡಿ ಮಾಡಲ್ಲ ನಾನು, ಇವ್ರದ್ದು ನೋಡಿ. ಯು ಆರ್ ದ ಬೆಸ್ಟ್ ಪೇರೆಂಟ್ ಇನ್ ದ ವರ್ಲ್ಡ್ ದ ಮೂಮೆಂಟ್ ಯು ಬಿಕೇಮ್ ಪೇರೆಂಟ್. ಫಸ್ಟ್ ಅಕ್ಸೆಪ್ಟ್ ಮಾಡಿ. ಆ್ಯಂಡ್ ಸುಮಾರು ಸಲ ನಂದು ಪೇರೆಂಟಿಂಗ್ ಟಾಕ್ ಶೋ ಅಲ್ಲಿ ಹೇಳ್ತೀನಿ ನಾನು. ಐ ರನ್ ಎ ಪೇರೆಂಟಿಂಗ್ ಟಾಕ್ ಶೋ. ಮೈ ನೇಮ್ LOL ಡಾಕ್ಟರ್ ಹೈಫೈ ಆರ್ಟ್ ಆಫ್ ಪೇರೆಂಟಿಂಗ್ ಅಂತ. ಅದನ್ನು ನಾನು ಹೇಳ್ತೀನಿ, ನಮ್ಮ ಪೇರೆಂಟಿಂಗ್ ಸ್ಟೈಲ್ಸ್ ಇದೆಯಲ್ಲ, ಐದರ್ ಇಟ್ ಈಸ್ ಜಸ್ಟ್ ಲೈಕ್ ಅವರ್ ಪೇರೆಂಟ್ಸ್, ಓಕೆ, ಆರ್ ಎಕ್ಸಾಕ್ಟ್ಲಿ ಆಪೋಸಿಟ್. ಹಾಗೆ ನಮ್ಮ ಫಾದರ್ ನನಗೆ ಅಗ್ರೆಸಿವ್ ಆಗಿ ಸ್ವಲ್ಪ ಹೊಡೆಯೋದು ಬಡಿಯೋದು ಅದು ಮಾಡಿ ಮಾಡಿ ಬೆಳೆಸಿದ್ರೆ ಸಂಹೌ ನನಗೆ ಅದೇ ನೇಚರ್ ಬಂದಿರುತ್ತೆ. ನಾನು ಪೇರೆಂಟ್ಸಿಗೆ ಕೇಳ್ತೀನಿ, ನೀವು ಅಬ್ಸರ್ವ್ ಮಾಡಿಮ್ಮ, 8 ವರ್ಷ 10 ವರ್ಷದ ಮಕ್ಕಳಿಗೆ ನೀವು ಕೆಲವು ಸಲ ಶೌಟ್ ಮಾಡ್ತೀನಿ ಹೇಳ್ತೀರಾ, ಒಂದು ಸೆಕೆಂಡ್ ನಿಮ್ಗೆ ಅನಿಸುತ್ತೆ, ಶಿಟ್ ನನ್ನ ಮದರ್ ಥರನೇ ಮಾತಾಡಿದೆ ನಾನು, ನನ್ನ ಫಾದರ್ ಥರನೇ ಹೇಳ್ದಲ್ಲಪ್ಪ ನಾನು. ಬಿಕಾಸ್ ವಿ ಆಟೋಮ್ಯಾಟಿಕಲಿ ವಿ ಬಿಕಮ್ ದೆಮ್.